ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ರಾಷ್ಟ್ರದ ಅತ್ಯುನ್ನತ ನಿಖರ ಹಾಗೂ ಕ್ಷಿಪ್ರ ಕಾರ್ಯಾಚರಣೆ ಸಾಮರ್ಥ್ಯದ ಮಾದರಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ವಾಯುಪಡೆ ಅಧಿಕಾರಿಗಳ ಸಮಾವೇಶದಲ್ಲಿ ಅವರು ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತದ ವೈಮಾನಿಕ ರಕ್ಷಣಾ ವ್ಯವಸ್ಥೆ ಹಾಗೂ ಅತ್ಯಾಧುನಿಕ ಉಪಕರಣಗಳ ಪರಿಣಾಮಕಾರಿ ಬಳಕೆ ಮಾಡಲಾಗಿತ್ತು. ಇದು ಭವಿಷ್ಯದ ಸವಾಲುಗಳಿಗೆ ಅತ್ಯುತ್ತಮ ಪಾಠ ಎಂದರು. ಭಾರತೀಯ ವಾಯುಪಡೆ ಯೋಧರ ಸಾಹಸ, ಶೌರ್ಯ ಹಾಗೂ ಕ್ಷಿಪ್ರ ಮತ್ತು ನಿಖರ ಕಾರ್ಯಾಚರಣೆ ಕ್ರಮವನ್ನು ಶ್ಲಾಘಿಸಿದ ಸಚಿವರು ರಾಷ್ಟ್ರೀಯ ಹಿತಾಸಕ್ತಿ ಸಂರಕ್ಷಣೆಯಲ್ಲಿ ವಾಯುಪಡೆ ಸದಾ ಮುಂಚೂಣಿಯಲ್ಲಿದೆ ಎಂದರು. ಮುಂದುವರೆದ ತಂತ್ರಜ್ಞಾನ, ಕಾರ್ಯತಂತ್ರದಲ್ಲಿ ಆತ್ಮವಿಶ್ವಾಸದೊಂದಿಗೆ ವಾಯುಪಡೆ ಭವಿಷ್ಯ ಕೇಂದ್ರಿತ ಪಡೆಯಾಗಿ ಹೊರಹೊಮ್ಮಿದೆ. 21ನೇ ಶತಮಾನದ ಯುದ್ಧ ತಂತ್ರ ಕೇವಲ ಶಸ್ತ್ರಾಸ್ತ್ರಗಳ ಸಮರ ಆಗಿರದೆ ಕಾರ್ಯಯೋಜನೆ, ತಂತ್ರಜ್ಞಾನ ಬಳಕೆ, ಪರಿಸ್ಥಿತಿಗೆ ಹೊಂದಿಕೊಳ್ಳುವಿಕೆ ಮುಂತಾದ ಅಂಶಗಳನ್ನು ಒಳಗೊಂಡಿದೆ. ಈ ನಿಟ್ಟಿನಲ್ಲಿ ದೇಶದ ರಕ್ಷಣಾ ಪಡೆಗಳು ಅತ್ಯಂತ ಸಮರ್ಥವಾಗಿವೆ ಎಂದರು. ರಾಷ್ಟ್ರದ ಸಶಸ್ತ್ರ ಪಡೆಗಳನ್ನು ಮತ್ತಷ್ಟು ಆಧುನೀಕರಣಗೊಳಿಸುವ ನಿಟ್ಟಿನಲ್ಲಿ ಖಾಸಗಿ ವಲಯದೊಂದಿಗೆ ಪಾಲುದಾರಿಕೆ, ಸ್ಟಾರ್ಟ್ಅಪ್ ಮತ್ತು ಎಂಎಸ್ಎಂಇಗಳಿಗೆ ಉತ್ತೇಜನ ಹಾಗೂ ಮುಂತಾದ ಕ್ರಮ ಅನುಸರಿಸಲಾಗುತ್ತಿದೆ ಎಂದರು.